ಇಲ್ಲ ಇಲ್ಲ. ಬಟ್ ಆ ನೈಜ ಘಟನೆ ಅಂದರೆ ಯಾರನ್ನೂ ಇನ್ಫ್ಲೂಯೆನ್ಸ್ ಆಗಿಲ್ಲ. ಬಟ್ ಆ ಘಟನೆಗಳನ್ನ ನೋಡಿದ್ದೀವಿ ನಾವು. ಸೊ ಅದನ್ನು ಟಚ್ ಮಾಡಿದ್ದೀವಿ ಸರ್. ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್. ಇಲ್ಲ 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 ನೋ ನೋ ಅದಕ್ಕೆ ಇದಕ್ಕೂ ಸಂಬಂಧನೇ ಇಲ್ಲ. ಹಾಂ ಹೌದು. ಇಲ್ಲ ಸರ್, ನಾವು ತಲೆಯಲ್ಲಿ ಪ್ಯಾನ್ ಇಂಡಿಯಾ ಇಟ್ಕೊಂಡಿಲ್ಲ. ಸಿನಿಮಾನೇ ಆಗ್ಬೇಕು, ಪ್ಯಾನ್ ಇಂಡಿಯಾ ನಾವು ಮಾಡಲ್ಲ, ಸಿನಿಮಾ ಆಗ್ಬೇಕು ಅಷ್ಟೇ. ಹಾಂ, ಡಪ್ಪು ಮಾಡ್ತೀವಿ ಸರ್. ಡಪ್ಪು ಮಾಡೋದು ಇಲ್ಲ 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 ಸರ್. ಇಲ್ಲ, ನನ್ನ ಅಸೋಸಿಯೇಟಿದಾಗ ಸರ್ ಜೊತೆ ಸಿನಿಮಾ ವರ್ಕ್ ಮಾಡಿದ್ದೆ ಸರ್. ಒಂದು ಕತೆ ಬರೆದಾಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಡಿಯನ್ಸ್ನ ಅಟ್ರಾಕ್ಷನ್ ಮಾಡೋದಂದರೆ ಅಜಯ್ ಸರ್ ಸರ್. ಸೊ ನನಗೆ ಬೇಸಿಕ್ ಕತೆ ಹಂಗೆ ಇರೋದು, ಫ್ಯಾಮಿಲಿ ಅಟ್ರಾಕ್ಷನ್ ಮಾಡಬೇಕು ಸರ್. ಅಜಯ್ ಸರ್ ಅಪ್ರೋಚ್ ಮಾಡಿ ಅವರು ಕೇಳೋದಿಲ್ಲ, ಮಾಡೋಣ ಬೇರೆ ಥರನೇ ಇದೆ, ಮಾಡೋಣ ಅಂತ. ಬೇರೆ ಅಡ್ವೊಕೇಟ್ ಆಗಿರ್ತಾರ ಏನಾದ್ರು ಅನ್ಕೊಳ್ಳಿ ಸರ್, ಅಡ್ವೊಕೇಟ್ ಅವರು ಅನ್ಕೊಳ್ಳಿ, ಎಡಿಟರ್ ಅವರು ಅನ್ಕೊಳ್ಳಿ, ಏನಾದ್ರು ಫೋನ್ ಮಾಡಿದ್ರೆ ಹೇಳಿ ಮುಂಚೆನೇ ಇನ್ಫಾರ್ಮೇಷನ್ ಮಾಡಿ ಗಡಿಗಡಿಯಲ್ಲಿ ಫಂಕ್ಷನ್ಸ್ ಇದು ಮಾಡಿದ್ರೆ ಅರೇಂಜ್ ಮಾಡಿದ್ರೆ ಬಿಡೋಣ ಅಂತ ಕಂಟೆಂಟ್ಗೋಸ್ಕರ ಅಷ್ಟೇ ಸರ್, ಪಬ್ಲಿಸಿಟಿಗೋಸ್ಕರ ಅಷ್ಟೇ, ಏನಿಲ್ಲ. ಫಸ್ಟ್ ಪೋಸ್ಟರ್ ಬಿಡೋದು, ನೆಕ್ಸ್ಟ್ ಆಗಿ ಬಿಡ್ತೀನಿ ಸರ್. ಫ್ಯಾಮಿಲಿ ಥ್ರಿಲ್ಲರ್ ಸರ್. ಯಾಕೆ ಅಜಯ್ ರಾವ್ ಅವರು ಹಾಕ್ಬೇಕಂತ ಅಂತ, ಯಾಕಂದರೆ ಈಗಿನ ಕೆಲವೊಂದು ಲವ್ ಸಬ್ಜೆಕ್ಟ್ಗಳಾಗಿರ್ಬೋದು, ರೊಮ್ಯಾಂಟಿಕ್ ಫ್ಯಾಮಿಲಿ ಡ್ರಾಮಾ ಎಲ್ಲ ಅಜಯ್ ರಾವ್ ಈ ಶೇಡಲ್ಲಿ ಡಿಫ್ರೆಂಟಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಹೇಗೆ ತಯಾರಾದರು ಅಂತ ಸರ್, ನಿಮ್ಮ ಕತೆಗೆ ಸೂಟ್ ಆದ್ರು ಅಂತ? ಸರ್ ಮುಂದೆ ಹೇಳ್ತಾರ ಸರ್, ನಾನು ಫೋನ್ ಮಾಡಿದಾಗೆಲ್ಲ ನನಗೆ ಅದನ್ನೇ ಹೇಳ್ತಾರೆ, ನಿಮ್ಮ ತಲೆದಳತೆ ಬೇಕಾ ಅಂತ ಕೇಳೋರು. ಅಷ್ಟು ವಿಡಿಯೋಗಳನ್ನ ಕಳಿಸಿದ್ದೀನಿ ನನಗೆ, ಅಷ್ಟು ವಿಡಿಯೋನ ಹತ್ತೆ ತೊಗೊಂಡಿದ್ದೀವಿ ನಾವು. ಬಟ್ ಡೆಡಿಕೇಶನ್ ತುಂಬ ಇದೆ ಸರ್. ಹೇಳಿದ್ರು ಸರ್, 4 ಶೇಡ್ ಬರುತ್ತೆ, 4 ಶೇಡ್ಗೂ ಬೇರೆ ಬೇರೆ ಬಾಡಿನೂ ಶೇಪ್ ಚೇಂಜ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆಲ್ಲ ರೆಡಿ ಇದೆ ಸರ್. ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್, ಪ್ರತಿ ದಿನ ಅಪ್ಡೇಟ್ ಇರುತ್ತೆ ಸರ್. 100% ಗ್ಯಾಪ್ ಇರುತ್ತೆ ಸರ್. ಗ್ಯಾಪ್ ಟೈಮ್ ತೊಗೊಳುತ್ತೆ ಸರ್, ಹೇಳಿದ್ರೆ ಟೈಮ್ ತೊಗೊಳುತ್ತೆ ಸರ್. ಯಾಕೆಂದರೆ ಅದು ನಿಮ್ಗೆ ಹೇಳಿದ್ರು ಸರ್, ಅದನ್ನ ಒಂದು ಸರಿ ಹಾಕಿದ್ರೆ 2 ಡೇಸ್ ಮಾತ್ರ ಹಾಕೋದು, ಮತ್ತೆ ಹಾಕೋಕ್ಕಾಗಲ್ಲ. ಅದನ್ನು ಮತ್ತೆ ಬೇರೆನೇ ಹಾಕ್ಬೇಕು, ನೆಕ್ಸ್ಟ್ ಮತ್ತೆ ಬೇರೆನೇ ಹಾಕಬೇಕು. ಅದೇ ಕತೆ ಹೇಳಿದ್ರು. ಏನು ಮಾಡ್ತಾಯಿದ್ದೀವಿ, ಈ ಸಿನಿಮಾ ಕತೆ ನನಗೆ ಇಷ್ಟ ಆಯಿತು, ಮಾಡೋಣ ಅಂತ ಡಿಸೈಡ್ ಮಾಡಿ ನಮ್ಮದು PK ಪ್ರೊಡಕ್ಷನ್ ಅಂತ ಒಂದು ರಿಜಿಸ್ಟ್ರ್ ಮಾಡಿಸಿ PK ಪ್ರೊಡಕ್ಷನಲ್ಲಿ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಆಮೇಲೆ ಹೀರೋ ಯಾರು ಅಂತ ಇದು ಮಾಡಿದ್ಮೇಲೆ ಈ ಕತೆಗೆ ಸೂಟ್ ಆಗೋದು ಅಜಯ್ ಸರ್ ಅನ್ನೋದಕ್ಕೆ ಸರ್ ಜೊತೆ ಮಾತಾಡಿದ್ರು. ಅವರು ನನಗೆ ಟೈಮ್ ಕೊಟ್ಟರು, ಎಲ್ಲ ಮಾತುಕತೆ ಆಯಿತು, ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ರು. ಕೊನೆವರೆಗೂ ನಿಮ್ಗೆ ಪ್ರೋತ್ಸಾಹ ಹೇಗೆ ಇದೆ ಅಂತ ಹೇಳಿ ತಿಳಿಸ್ತೀನಿ. ನಮಸ್ತೆ. ಸೂಪರ್ ಹಿಟ್ ಸಿನಿಮಾ ಸಿಕ್ಕಿದೆ. ಸೊ ಆ ಕಾನ್ಫಿಡೆನ್ಸ್ ಸಿನಿಮಾಗೋಸ್ಕರ ಭಯ ನನಗೆ ಕಾಣ್ತಾ ಇಲ್ಲ, ಸಿನಿಮಾ ಮಾಡೋಕ್ಕೆ ಭಯ ಅಂತ ಅನ್ನಿಸ್ತಾ ಇಲ್ಲ. ಈ ಸ್ಟೇಜ್ ಪ್ರೇಯರ್ ಇದೆಯಲ್ಲ, ಸ್ವಲ್ಪ ನನಗೆ ಡಿಸ್ಟರ್ಬೆನ್ಸ್ ಇದೆ, ಆ ಥರ ಮಾತಾಡ್ತಾ ಇದ್ದೀನಿ ಅಷ್ಟೇ. ಸಿನಿಮಾ ಮಾಡೋಕ್ಕೇನು ಭಯ ಇಲ್ಲ, ಭಯ ಸಿನಿಮಾ ಮಾಡ್ತಾ ಇಲ್ಲ. ಸಿನಿಮಾ ಮಾಡಬೇಕು ಅಂತಲೇ ಸಿನಿಮಾ ಮಾಡ್ತಾ ಇದ್ದೀನಿ. ಶೇರ್ ಮಾಡ್ತಿದ್ದೀನಿ, ತುಂಬ ಖುಷಿ ಇದೆ. ಟೀಮಲ್ಲಿ ಯೋಗಾನಂದ್ ಮುದ್ದನ್ ಸರ್ ಇರ್ಬೋದು, ಅವ್ರ ಜೊತೆ ವರ್ಕ್ ಮಾಡ್ತಿದ್ದೆ ಸುಮಾರು ವರ್ಷದಿಂದ. ರೈಟರ್ ಇರ್ಬೋದು, ಕ್ಯಾಮ್ರಾಮನ್ ಸರ್, ಎಲ್ಲನೂ ಟೀಮ್ ತುಂಬ ಚೆನ್ನಾಗಿದೆ. ನನ್ನ ಪಾತ್ರನೂ ತುಂಬ ಚೆನ್ನಾಗಿದೆ. ಫಸ್ಟ್ ಆ ಪೋಸ್ಟರೆಲ್ಲ ನೋಡಿದೆ, ಪೋಸ್ಟರ್ ನೋಡಿದವ್ರಿಗೆ ಒಂದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇರಿಸ್ತು ನನಗೆ. ಬಿಗ್ ಬಾಸ್ ಆದಮೇಲೆ ಬಂದಾದಮೇಲೆ ಒಂದಷ್ಟು ಸಬ್ಜೆಕ್ಟ್ಗಳು ಕೇಳಿದ್ದೀನಿ, ಸುಮಾರು ಸಬ್ಜೆಕ್ಟ್ಗಳು ಕೇಳಿದ್ದೀನಿ. ಆದರೆ ನನಗೆ ತುಂಬ ಇಷ್ಟ ಆಗಿದ್ದ ಸಬ್ಜೆಕ್ಟ್ ಇದು. ಇದಕ್ಕಿಂತ ಒಂದು ಸಿನಿಮಾ ಮಾಡ್ತಿದ್ದೀನಿ ಆಲ್ರೆಡಿ, ನನಗೆ ಪರಿಚಯ. ಅದಾಗಿ ಈ ಸಿನಿಮಾದ ಸಬ್ಜೆಕ್ಟ್ ನನ್ನ ಪಾತ್ರನೂ ಇಷ್ಟ ಆಯಿತು, ಸಬ್ಜೆಕ್ಟು ಇಷ್ಟ ಆಯಿತು. ಹಾಗಾಗಿ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ, ನನಗೂ ಸೇರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನಾನು ಬಾಹುಬಲಿ ಸರ್ ಜೊತೆ ಫಸ್ಟ್ ಟೈಮ್ ನನಗೆ ಆಫಲ್ಲಿ ಕೊಟ್ಟಿದ್ದೇನೆ, ಅದು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಕತೆ ಕೂಡ ಕೇಳಿದೆ ರೀಸೆಂಟಾಗಿ. ಆ್ಯಕ್ಷನ್ ಥ್ರಿಲ್ಲರ್, ಫ್ಯಾಮಿಲಿ ಆ್ಯಕ್ಷನ್ ಥ್ರಿಲ್ಲರ್ ಅನಿಸ್ತು ನನಗೆ. ಆ್ಯಂಡ್ ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾರೆ. ಯಾಕೆಂತಂದರೆ ನಾನು ಸ್ಕ್ರಿಪ್ಟ್ ನಾನು ಓದಿದೆ. ಇದು ಯೂಶ್ವಲಿ ನಾನು ಒಂದು ಸ್ಕ್ರಿಪ್ಟ್ ಓದೋದಕ್ಕೆ ಸುಮಾರು 2 ಡೇಸ್, ಯೂಶ್ವಲಿ ಒಂದು 2 ಡೇಸ್, ಒಂದು 8 to 16 hours ತೊಗೊಳ್ತಿದ್ದೆ. 4 hours ಇದು ಕಂಪ್ಲೀಟ್ ಮಾಡಿಬಿಟ್ಟೆ ಫಸ್ಟ್ ಹಾಫು. ಯಾಕೆಂದರೆ ನನಗೆ ಎಲ್ಲೋ ಬ್ರೇಕ್ ಮಾಡಬೇಕು ಅನ್ನಿಸ್ಲಿಲ್ಲ ನನಗೆ. ಸೊ ಯಾಕೆಂದರೆ ಹಿಡಿತಾ ಹಂಗೆ ಇಟ್ಟೋದು, ಇದಾದಮೇಲೆ ಏನು ಸಿನ್ ಬರುತ್ತೆ, ಇದಾದಮೇಲೆ ಏನು ಸಿನ್ ಬರುತ್ತೆ ಅಂತ ಒಂದು ಕುತೂಹಲ ಇಟ್ಕೊಂಡೇ ಹೋಗ್ತದೆ. ಅಷ್ಟು ಮಟ್ಟಕ್ಕೆ ಫೈನ್ ಟ್ಯೂನ್ಡಾಗಿ ಸ್ಕ್ರಿಪ್ಟ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಅಂತೂ ತುಂಬ ಚೆನ್ನಾಗಿತ್ತು. ನನಗೆ ಓದ್ತಾನೆ ವಿಷುವಲ್
ನನಗೆ ಕಣ್ಮುಂದನೇ ಬರ್ತಾರೆ. ಆಲ್ಮೋಸ್ಟ್ ಒಂದು ಫಸ್ಟ್ ಹಾಫ್ ನಾವು 3 to 4 hours ಮುಗಿಸಿತ್ತು. ಆ ಮಟ್ಟಿಗೆ ಈವನ್ ಸೆಕೆಂಡ್ ಹಾಫ್ ಕೂಡ ತುಂಬ ಚೆನ್ನಾಗಿತ್ತು. ಚೆನ್ನಾಗಿದೆ ಕೂಡ, ಚೆನ್ನಾಗಿ ಬಂದಿದೆ. ಸೊ ನಾವು ಎಕ್ಸಿಕ್ಯೂಷನ್ ಮಾಡೋದಷ್ಟೇ ಬಾಕಿ ಇದೆ. ಆ್ಯಂಡ್ ಗೆಟಪ್ಪು ನಾವು ಸ್ವಲ್ಪ ಟೆಕ್ನಿಕಲಿ ತುಂಬ ವರ್ಕ್ ಮಾಡಬೇಕಾಗಿದೆ. ಬಿಕಾಸ್ 3 ಇಂದ 4 ಗೆಟಪ್ ಇದೆ ಅದು. ಎಸ್ಪೆಷಲಿ ಈ ನೋಡ್ತೀವಂತ ಈ ಪೋಸ್ಟ್ ಗೆಟಪ್ಸ್ ಇದೆಯಲ್ಲ, ತುಂಬ ಕೆಲಸ ಬರುತ್ತೆ ನಮಗೆ. ಐ ಮೀನ್ ಇಟ್ ಟೇಕ್ಸ್ ಟೈಮ್. ಸ್ಟುಡಿಯೋದಲ್ಲಿ ಅಲ್ಲೇ ಅಥವಾ ನಾವೆಲ್ಲೇ ಶೂಟ್ ಮಾಡ್ತಿರೋದು ಅದು ಪ್ರಾಕ್ಟಿಕಲಾಗಿ ಇಟ್ ಟೇಕ್ಸ್ ಟೈಮ್. ಯಾಕೆ ಅಂದರೆ ನಂಬರ್ ಆಫ್ ಡೇಸ್ ಅದು ಜಾಸ್ತಿ ಆಗಿದೆ. ಯಾಕೆ ಅಂದರೆ ಅದಕ್ಕೆ 3 to 4 hours ಅವೇನು ಮೇಕಪ್ ಇದೆ ಮಾರ್ನಿಂಗ್ ಕುತ್ಕೊಳ್ಳೋದಕ್ಕೆ, ಸೊ ಅದು ಕೊಡಲೇಬೇಕು. ಆ್ಯಂಡ್ ಎವ್ರಿ ಹಂತದಲ್ಲೂ ಆ್ಯಕ್ಷನ್ ಆಗಿರೋದ್ರಿಂದ ನೀವು ಇದೇನಿದೆ ಈ ಗೆಟಪ್ಪಲ್ಲಿ ಆ್ಯಕ್ಷನ್ ಮಾಡೋದಿಲ್ಲ, ಇಟ್ಸ್ ವೆರಿ ಕ್ರಿಟಿಕಲ್. ನಿಮಗೆ ಈ ರೆಗ್ಯುಲರ್ ಗೆಟಪ್ಪಲ್ಲಿ ಮಾಡೋದೇ ಒಂದು ದೊಡ್ಡ ವಿಷಯ, ಆ್ಯಕ್ಷನ್ ಬ್ಲಾಕ್ ಅನ್ನೋದು. ಅದರಲ್ಲಿ ಇದು ಜೊತೆ ಆ್ಯಡ್ ಆನ್ ಆಗ್ತಿದೆ ಅಂದರೆ ಸೊ ಇಷ್ಟು ಟೇಕ್ ತುಂಬ ಕೇರ್ ತೊಗೋಬೇಕು. ಆ್ಯಂಡ್ ಯಾಕೆಂತಂದರೆ ಈ ಬೆವರು ಹಿಂಗೆ ನೋಡ್ಕೋಬೇಕು. ಈಚ್ ಪಾಯಿಂಟ್ AC ಇಸ್ ವೆರಿ ಕಂಪಲ್ಸರಿ. ಹಾಗಾಗಿ ಪ್ರಾಕ್ಟಿಕಲಾಗಿ ನಮಗೆ ತುಂಬ ಚಾಲೆಂಜಿಂಗ್ ಇದೆ. ಇದು ಬಿಟ್ಟು ಇನ್ನೊಂದು ಕೂಡ ಗೆಟಪ್ ಇದೆ. 2 ಗೆಟಪ್ ಅಂತೂ ನಮಗೆ ಚಾಲೆಂಜಿಂಗ್, ನನಗೂ ಡೈರೆಕ್ಟ್ಗೆ ತುಂಬ ಚಾಲೆಂಜಿಂಗ್ ಆಗಿದೆ. ಇದು ಟೆಕ್ನಿಕಲ್ ಟೀಮ್ ಜೊತೆ ಒಂದು CG ಟೆಕ್ನಿಕಲ್ ಟೀಮ್ ಜೊತೆ ಸಾಕಷ್ಟು ಮಾತುಕತೆ ಮಾಡಿ ಅವ್ರ ಜೊತೆ ಸಾಕಷ್ಟು ಮಾಡಿದ್ವಿ. ಸೊ ಅವರು ಕೂಡ ಹಾಗಾಗಿ ಅದು ತುಂಬ ಕ್ರಿಟಿಕಲ್ ಆಗ್ತಾಯಿದೆ. ಸೊ ನಾವು ತುಂಬ ಹೋಮ್ವರ್ಕ್ ಮಾಡಿ ಇನಿಷಿಯೇಟ್ ತೊಗೊಂಡಿದ್ದೀವಿ. ಸೊ ಸಬ್ಜೆಕ್ಟಿಗೆ ತಕ್ಕನಂಗೆ ಅಂತ ಮಾಡಿದ್ದಾರೆ. ಅದು ಭಾಳ ಖುಷಿ ಆಯ್ತು. ಅದು ಯಾಕೆ ಆ ಗೆಟಪ್ ಬಂದಿದೆ ಅಂತಂದರೆ ಒಂದು ಫ್ಯಾಮಿಲಿ ಜೊತೆ ಅದನ್ನ ಒಂದು ಮಾಸ್ನ ಎಂಗೇಜ್ ಮಾಡಿ ಅದು ಸಖತ್ತಾಗಿ ನಮಗೆ ಥ್ರಿಲ್ಲಿಂಗ್ ಅನ್ನಿಸ್ತದೆ ಪಾಯಿಂಟ್ ಅದು. ಸೊ ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟು. ಸೊ ನಾವು ಎಕ್ಸಿಕ್ಯೂಷನ್ ಮಾಡೋದಷ್ಟೇ ಬೇಕು. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಮಗೆ. ನಿಮ್ಮೆಲ್ಲ ಆರೈಕೆ ನಮಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಅಲ್ಲ ಸರ್. ಥ್ಯಾಂಕ್ ಯು. ಬಾಹುಬಲಿ ಅವ್ರ ಜೊತೆ ಇದು 2ನೇ ಚಿತ್ರ. ಮೊದಲನೇದು ಒಂದು ಕಾಮಿಡಿ ಸಿನಿಮಾ ಮಾಡಿದ್ವಿ. ಇವ್ರ ಜೊತೆ ವರ್ಕ್ ಮಾಡ್ಬೇಕಂದ್ರೆ ನಂಗೆ ಸ್ವಲ್ಪ ಟೆನ್ಷನ್ ಸೇಮ್ ಇದೇ ಥರ ಆಗ್ಬಿಡ್ತು ಅಂತಲೇ. ಏನಕ್ಕೆ ಅಂದರೆ ಸರ್ ನಾನು ಒಂದು ಸಬ್ಜೆಕ್ಟ್ ಮಾಡಿದ್ದೀನಿ, ನಿಮಗೆ ನರೇಷನ್ ಕೊಡಬೇಕು ಅಂದ್ರೆ ನಾಗರಬಾವಿ ಆಫೀಸು ಟಾಪ್ ಫ್ಲೋರಲ್ಲಿ ಮಾಡಿದ್ದೀನಿ. ಅದು 6ನೇ ಫ್ಲೋರಲ್ಲಿ ಇದೆ. ಸೇಮ್ ಕಿರಣ್ ಪ್ರೊಡ್ಯೂಸರ್ ಒಂದು ಸೈಟ್ ಇಟ್ಕೊಂಡಿದ್ರು. ಅವಾಗ ಕಾರ್ ನಾನಲ್ಲಿ ಪಾರ್ಕ್ ಮಾಡಿಬಿಟ್ಟು ಖಾತೆ ಕೆಳಕ್ಕೆ ಹೋಗಿದ್ದು. 1.5 ವರ್ಷ ಆಯಿತು. ಬಿಲ್ಡಿಂಗ್ ಕಂಪ್ಲೀಟ್ ಆಗೋಯ್ತು. ನನ್ನ ಕಾರು ಪಾರ್ಕಿಂಗ್ ಲಾಟ್ ಹತ್ರ ಅಂದರೆ ರೋಡ್ ಹತ್ರ ಬಂತು. ಅಲ್ಲಿ ಬಿಲ್ಡಿಂಗ್ ಕಂಪ್ಲೀಟ್, ಇವ್ರನ್ನ ಖಾತೆ ಕಂಪ್ಲೀಟ್ ಮಾಡಿ ಎಷ್ಟು ಚೇಂಜಸ್ ಹೇಳಿದ್ದಾರೆ ಅಂದರೆ, ನನ್ನ 23 ಸಿನಿಮಾ ಏನು ಅನುಭವ ಇದೆ, ಈ ಒಂದು ಸಿನಿಮಾನ ಅಷ್ಟು ಚೆನ್ನಾಗಿ ವಾಷಿಂಗ್ ಮಿಷಿನಲ್ಲಿ ಹಾಕಿ ನಾನು ಉಬ್ಬಿದ್ದಾರೆ. ಇವತ್ತು ಮುಹೂರ್ತ ಕರಿಬೇಕಾದ್ರೆ ಫೋನ್ ಮಾಡಿದ್ರು, ಈ ಥರ ಮುಹೂರ್ತ ಅಂತ ಹೇಳಿಲ್ಲ. ಫೋನ್ ಮಾಡಿದ್ರೆ ನಾನು ಫಸ್ಟ್ ಆಫ್ ಮಾಡಿಬಿಟ್ಟೆ. ಇನ್ನೇನೆ ಏನೇನು ಕರೆಕ್ಷನ್ ಹೇಳ್ತಾರೋ ಇರೋ ಅಂತ. ಮತ್ತೆ ತೆಗೆದ ಅಂದರೆ ಮೆಸೇಜ್ ಹಾಕಿದ್ರು ಮುಹೂರ್ತ ಅಂತ. ನೋಡಿ ಕರೆಕ್ಷನ್ ಇಲ್ಲ ಅಂದರೆ ನಾನು ಬರ್ತೀನಿ ಮುಹೂರ್ತಕ್ಕೆ, ಇಲ್ಲ ಅಂದರೆ ಬೇಡ. ಆಯಿತು ಸರ್ ಬನ್ನಿ ಅಂದರು. ಅಲ್ಲಿ ತಿರ್ಗಿ ಅಲ್ಲಿ ಹೋದಾಗ ಇನ್ನೊಂದು 2 ಸೀನ್ ಎಕ್ಸ್ಟ್ರಾ ಹೇಳ್ತಾರೆ. ಅಂದರೆ ಇವರ ಡೆಡಿಕೇಶನ್ ಹೆಸರಿಗೆ ತಕ್ಕಂತೆ ಬಾಹುಬಲಿ ಇವರು ಕತೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಒಂದು ಫ್ಯಾಮಿಲಿ ಥ್ರಿಲ್ಲರ್. ಆಮೇಲೆ ಇಲ್ಲಿ ನಮಗೆ ನರೇಷನ್ ಕೊಡಬೇಕಾದ್ರೆ ಕತೆ ಡೈಲಾಗ್ ವರ್ಷನ್ ಆಗಲಿ ಅಜಯ್ ಸಾರ್ ಕೂಡ ಇದ್ದರು. ಅವರ ಒಂದು ಇನ್ಪುಟ್ಸ್ಗಳು ಭಾಳ ಇದ್ದಾವೆ ಸಿನಿಮಾಗೆ. ಯಾಕಂದರೆ ಅವರು ಆಲ್ರೆಡಿ ಎಲ್ಲ ಥರದ ಮಜಲುಗಳಲ್ಲಿ ಪ್ರೂವ್ ಮಾಡಿದಂತಹ ಹೀರೋ ಅವರು. ಅವ್ರ ಜೊತೆ ಕೆಲಸ ಮಾಡ್ತಿರೋದು ನನಗೆ ಭಾಳ ಖುಷಿ ಆಗ್ತಿದೆ. ಮತ್ತು PK ಪ್ರೊಡಕ್ಷನ್ ಅವ್ರದ್ದು ಮೊದಲನೇ ಚಿತ್ರ ಇದು. ಬಹಳ ಒಳ್ಳೆ ಟೀಮ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ತುಂಬ ದೊಡ್ಡ ಸಿನಿಮಾ. ನಾನು ಇಲ್ಲಿವರೆಗೆ ಮಾಡಿರೋದಕ್ಕಿಂತ ತುಂಬ ದೊಡ್ಡ ಸಿನಿಮಾ. ನಿರ್ಮಾಪಕರು. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಸರ್. ನಿಮ್ಮ ಹತ್ರ ಬರ್ತಾ ಇದ್ದೀವಿ ಅಂದರೆ ಅದಕ್ಕೆ ಎಲ್ಲನೂ ನಾವು ಕೂಡ ತಿಳ್ಕೊಂಡು ಸರಿಯಾದ ವ್ಯವಸ್ಥೆಗಳೇ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅವ್ರು ಕಿರಣ್ ಸರ್ನ ಪರಿಚಯ ಮಾಡಿಸಿತ್ತು. ಕಿರಣ್ ಸರ್ನ ಮೀಟ್ ಮಾಡಿದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಬಂದಿದೆ. ಈ ಸಿನಿಮಾ ಏನು ಅಂದ್ಕೊಂಡಿದ್ದೀವಿ ಆ ಸಿನಿಮಾ ಆಗುತ್ತೆ ಅಂತ. ಅವ್ರ ಮಾತು ಕಡಿಮೆ, ಸ್ಟೇಜ್ ಫಿಯರ್ ಅಂತ ಹೇಳಿದ್ರು. ಬಟ್ ತುಂಬ ಟೆರಿಫಿಕ್ ಮನುಷ್ಯ ಅವರು. ತುಂಬ ಡೇರಿಂಗು. ಮಾತಂದರೆ ಮಾತು ಒಂದೇ ಮಾತಿಗೆ ಹೇಳ್ತಾನೆ. ನಮ್ಮ ಮಾತೇ ನಾ ಶಾಸನ ಅನ್ನೋದು ಬಾಹುಬಲಿ ಪಿಕ್ಚರ್ ಥರ ಡೈಲಾಗ್ ಬರೋದು. ಸೊ ತಂಡ ಅಷ್ಟು ಸ್ಟ್ರಾಂಗ್ ಇರೋದ್ರಿಂದ, ಆಮೇಲೆ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್. ಸೊ ಈ ಡೈನಾಮಿಕ್ಸ್ಗೆ, ಈ ಕ್ಯಾರೆಕ್ಟ್ರಿಗೆ ಅಷ್ಟು ಅದ್ಭುತವಂತ ರೆಕಾರ್ಡಿಂಗು ಬೇಕಾಗುತ್ತೆ. ಸೊ ಪ್ಲಸ್ ಇವರಲ್ಲಿ ಇರ್ತಕ್ಕಂಥ ಥಾಟ್ಸು, ಆ ಥರದ್ದೊಂದು ಪ್ರೊಡಕ್ಷನ್ ಕಂಪನಿ, ಆ ಥರ ಟೆಕ್ನಿಷಿಯನ್ಸ್. ಸೊ ನಮ್ಮ ಅರ್ಧ ಭಾರ ಮುಗಿದು ಇಲ್ಲಿ ಒಬ್ಬ ಬರೀ ಕಲಾವಿದನಾಗಿ ಆ್ಯಕ್ಟ್ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಬಂತು.
ನಮಗೂ ಸಾಕಾಗಿರುತ್ತೆ. ಏನಾಗಿರುತ್ತೆ, ಎಲ್ಲ ಸಿನಿಮಾಗಳಲ್ಲೂ ನಾವು ಇನ್ವಾಲ್ವ್ ಆಗಿ ಭಯದಿಂದ ಇದು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ, ಹೆಂಗೆ ಪ್ರೊಡ್ಯೂಸ್ ಮಾಡ್ತಾರೆ, ಪ್ರತಿದಿನ ಸೆಟ್ಟಿಗೆ ಬಂದಾಗ ಅವ್ರು ಹೇಳಿದ್ದು ಈ ಥರ ಇತ್ತು, ಇದನ್ನು ಹೆಂಗೆ ಅದನ್ನು ನಿಭಾಯಿಸ್ತಾರಲ್ವ, ಆ ಕ್ವಾಲಿಟೀಸಲ್ಲಿ ಇರುತ್ತಾ ಇಲ್ವ ಅನ್ನೋದು ಒಂದು ಭಯ ಏನಿರುತ್ತೆ. ಅದು ವೆರಿ ಕಾನ್ಫಿಡೆಂಟಾಗಿ ಹೇಳ್ಬೋದು. ಶೂಟಿಂಗ್ ಸೆಟ್ಟಲ್ಲಿ ಹೋಗೋಕ್ಕೂ ಮುಂಚೆ ನಮಗೆ ಅದು ಯಾವ ಭಯನೂ ಇರೋಲ್ಲ, ಅಷ್ಟು ವ್ಯವಸ್ಥಿತವಾಗಿ ಇರುತ್ತೆ. ಆ್ಯಂಡ್ ಯೋಗಾನಂದ್ ಸರ್ ಅವ್ರದ್ದು ಎಕ್ಸಲೆಂಟ್ ರೈಟಿಂಗ್. ನಾನು ಇವರು ಡೈಲಾಗ್ಸ್ ಹೇಳಬೇಕಾದ್ರೆ, ಸೀನ್ ಹೇಳಬೇಕಾದ್ರೆ, ಅಂದರೆ ನಾವು ಸಾಕಷ್ಟು ಮೀಟಿಂಗ್ ಕುತ್ಕೊಂಡಿದ್ದೀವಿ, ಸಾಕಷ್ಟು ಚರ್ಚೆಗಳಾಗಿವೆ. ನಾನು ಪ್ರತಿ ಸಲ ಒಂದು ತಲೆ ಇವ್ರದ್ದು ಡೈಲಾಗ್ಸು ಸೀನ್ಸ್ ಎಂಜಾಯ್ ಮಾಡ್ತಿದ್ರೆ ಇನ್ನೊಂದು ತಲೆ ಇವ್ರ ಬಾಡಿ ನೋಡ್ತಾ ಇರುತ್ತೆ. ಈ ಬಾಡಿಗಳು ಈ ಥರದ್ದೆಲ್ಲ ಡೈಲಾಗ್ಸ್ಗಳು ಹೆಂಗೆ ಬರುತ್ತೆ, ನಾವೆಲ್ಲ ಓಕೆ ಚಿಕ್ಕ ಹುಡುಗರಿದ್ದಾಗಿಂದ ತುಂಬ ಮಾಸಾಗಿ ಬೆಳೆದಿರೋದು, ಎಲ್ಲ ಪೋಲಿ ಆಟಗಳು ಮಾಡ್ಕೊಂಡು ಬೆಳೆದಿರೋದು, ಅದಕ್ಕೆ ಹೀರೋ ಆಗಿದ್ದು. ಬಟ್ ಈ ಥರ ಫಿಸಿಕ್ ಇಟ್ಕೊಂಡು ಆ ಥರದ್ದು ಮಾಸ್ ಡೈಲಾಗ್ಸ್ಗಳು ಅದೆಲ್ಲ ಅದು ಒಂದು ದೊಡ್ಡ ಕ್ವಶನ್ ಇದೆ, ಯಾವತ್ತಾದ್ರೂ ತಿಳ್ಕೊಬೇಕು ಅವ್ರು ಫ್ರೀ ಆಗಿದ್ದಾಗ. ಬಟ್ ಎಕ್ಸಲೆಂಟ್ ರೈಟಿಂಗ್, ಎಕ್ಸಲೆಂಟ್ ಟೀಮ್, ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ. ಒಂದು ಒಳ್ಳೆ ಸಕ್ಸಸ್ ಕೊಟ್ಟಾದಮೇಲೆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಸೊ ಆ ಫ್ರೂಟ್ಫುಲ್ನೆಸ್ ಜನಗಳಿಗೆ ನನಗೆ ಎಲ್ಲದಕ್ಕೂ ಒಂದು ಸಮಾಧಾನಕರವಾಗಿರುತ್ತೆ. ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಬಾಹುಬಲಿ ಅವ್ರು ಹೇಳ್ದಂಗೆ ಇದನ್ನು ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ. ಸಿನಿಮಾ ತಾನಾಗೆ ಹೋಗುವಂಥ ಎಲ್ಲ ಶಕ್ತಿಯ ಸಿನಿಮಾಗಿರಬೇಕು. ಅದು ಈ ಸಿನಿಮಾದಲ್ಲಿದೆ. ನಿರ್ಮಾಪಕರಿಗೂ ಆ ತಾಕತ್ತಿದೆ. ಸೊ ನನಗಂತೂ ಯಾವ ಭಯ ಇಲ್ಲ. ತುಂಬ ಖುಷಿಯಾಗಿ ಬಂದು ಈ ಸಿನಿಮಾ ಮಾಡ್ತೀವಿ. ಆ್ಯಂಡ್ ನೀವು ಹಿಂದಿನ ಸಿನಿಮಾ ಎಲ್ಲ ಸೇರಿ ಗೆಲ್ಲಿಸಿದ್ದೀರ, ಕೈ ಹಿಡ್ದಿದ್ದೀರ. ಎಲ್ಲರೂ ಕೇಳ್ಕೊಂಡಾಗ ನಾವು ಪದೇ ಕೇಳ್ಕೊಳ್ತೀವಿ. ನಿಮ್ಮ ಸಪೋರ್ಟ್ ಇದೆ ಯಾವ ಸಿನಿಮಾನೂ, ಅದು ಇವತ್ತಿನ ಪರಿಸ್ಥಿತಿಗೆ ನಿಮ್ಮ ಬೆಂಬಲ ಇಲ್ಲದೆ ಸಾಧ್ಯ ಇಲ್ಲ. ಸೊ ಅದ್ರ ಬಗ್ಗೆನೂ ಕಾನ್ಫಿಡೆನ್ಸ್ ಇದೆ. ಯಾವಾಗಲೂ ಒಳ್ಳೆ ಸಿನಿಮಾ ಜೊತೆಗೆ ನಿಲ್ತೀರ. ಥ್ಯಾಂಕ್ ಯು ಸೊ ಮಚ್ ಅಂತ ಒಂದು ಎಲಿಮೆಂಟ್ ಅದು. ಬಟ್ ಆ ಆ್ಯಕ್ಟರಿಗೆ ತಂದು ಕೊಡೋದಕ್ಕೆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗಬೇಕಲ್ಲ. ಇಟ್ ಆಲ್ ಕಮ್ಸ್ ಫ್ರಮ್ ಡೈರೆಕ್ಟರ್, ರೈಟರ್, ಮ್ಯೂಸಿಕ್ ಡೈರೆಕ್ಟರ್. ಸೊ ನಾನು ಹಿಂದಿನ ಸಿನಿಮಾಗಳಲ್ಲೂ ಡೆಡಿಕೇಶನ್ ಇತ್ತು. ಇಫ್ ಅಲ್ಲಿ ಫೇಲ್ ಆಗಿದೆ ಅಂದರೆ ಆ ಹಿಂದೆ ಬರಬೇಕಾಗಿರ್ತಕ್ಕಂಥ ಫೌಂಡೇಶನ್, ಫಂಡಮೆಂಟಲ್ ಆಸ್ಪೆಕ್ಟ್ಸ್ನಲ್ಲಿ ಮೋಸ್ಟ್ಲಿ ಎಡಿರ್ಬೋದು. ಡೆಡಿಕೇಶನ್ ಈಸ್ ಆಲ್ವೇಸ್ ದ ಸೇಮ್. ಫಸ್ಟ್ ಸಿನಿಮಾಯಿಂದ ಹಿಡಿದು ಇವತ್ತು ಆ್ಯಕ್ಚುಲಿ ಚಾಲೆಂಜಸ್ ಜಾಸ್ತಿ ಆಗುತ್ತೆ. ಈಗ ಫಸ್ಟ್ ಸಿನಿಮಾದಲ್ಲಿ ಗೊತ್ತಿಲ್ಲ, ಅದು ಹೆಂಗೋ ಒಂದು ದೇವರ ಆಶೀರ್ವಾದನೋ ನಮ್ಮ ಹಣೆ ಬರೋನೋ ಏನೋ ಒಂದು ವರ್ಕ್ ಆಗೋಯ್ತು. ಅದಾದಮೇಲೆ ನಮ್ಮಲ್ಲಿ ಕಣ್ಣು ಬಿದ್ದು ಚಾಲೆಂಜಸ್ ಸ್ಟಾರ್ಟ್ ಆಗುತ್ತಲ್ಲ. ನನ್ನ ಮಗನ ಆ ಸಿನಿಮಾ ಏನೋ ಬೈ ಲಕ್ ಆಯಿತು, ಇದು ನೋಡೋಣ. ಇದು ಪ್ರತಿ ಸಲ ಎಂಥ ದೊಡ್ಡ ಸೂಪರ್ ಸ್ಟಾರ್ ಆದರೂ ಒಂದು ಹಿಟ್ ಕೊಟ್ಟ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ಅದರಲ್ಲೂ 2-3 ಫ್ಲಾಪ್ ಆಯಿತು ಅಂದ್ಕೊಳ್ಳಿ, ಮತ್ತೆ ಎದ್ದು ಬರೋದಿದೆಯಲ್ಲ, ಅದು ಬಹಳ ಕಷ್ಟ. ಸೊ ಡೆಡಿಕೇಶನ್ ಈಸ್ ನೆವರ್ ಎಂಡಿಂಗ್. ಪ್ರತಿ ಸಿನಿಮಾಯಿಂದಲೂ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಓಕೆ ನಾನು ಈಗ ಗೆದ್ದಿದ್ದೀನಿ, ಈ ಥರ ಇಲ್ಲಿ ಸ್ವಲ್ಪ ಹಗುರವಾಗಿ ಮಾಡ್ಬೋದು ಅಂತಂದರೆ ಅವನು ಹೋದ. ನಾನು ಜಾಗ ಖಾಲಿ ಮಾಡಿ ನಾನು ವಾಪಸ್ ನನ್ನ ಊರಿಗೆ ಹೋಗ್ಬೇಕಷ್ಟೆ. ನಾನು ಮತ್ತೆ ಇನ್ನೊಂದು 10 ವರ್ಷ 20 ವರ್ಷ ಇಲ್ಲಿರಬೇಕಂದ್ರೆ ಹಿಂದಿನ ಸಿನಿಮಾಗಿಂತ ಜಾಸ್ತಿ ಮಾಡಲೇಬೇಕು. ಕೃಷ್ಣಲೀಲಾ ಸಿನಿಮಾ ನಾನು 2014 ಪ್ರೊಡ್ಯೂಸ್ ಮಾಡಿದ್ದು. ಫೈನಲ್ ಚಾಲೆಂಜ್ ಫಾರ್ ದಿ ಪ್ರೊಡ್ಯೂಸರ್ ಇಸ್ ವೆರಿ ಹ್ಯೂಜ್, ನಾಟ್ ಆನ್ ಈಸಿ ಟಾಸ್ಕ್. ನಾನು ಎಲ್ಲರಿಗೂ ಅದೇ ಹೇಳ್ತೀನಿ, ಯಾರೇ ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೆ ಬಂದರೆ ನೀವು ದಯವಿಟ್ಟು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಸ್ಟ್ರಾಂಗ್ ಇಲ್ಲಾಂದರೆ ದಯವಿಟ್ಟು ಸಿನಿಮಾ ಮಾಡೋಕ್ಕೆ ಬರಬೇಡಿ. ಇಟ್ ಇಸ್ ಅ ಕ್ಲಿಯರ್ ಸ್ಟೇಟ್ಮೆಂಟ್. ಇವತ್ತಿನ ಪರಿಸ್ಥಿತಿ ನೀವು ಹೇಳಿದ್ದು 100% ನಿಜ. ಫೈನಲಿ ಒಬ್ಬ ಪ್ರೊಡ್ಯೂಸರ್ ಲಾಸ್ಟ್ ಮೂಮೆಂಟ್ವರೆಗೂ ಒಬ್ಬ ಹೀರೋ ಆಗಿ ಮೈನ್ ವಾರಿಯರ್ ಆಗಿ ಅವ್ನು ಕ್ಯಾಪ್ಟನ್ ಥರ ಇವತ್ತು ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂದಿದೆ. ಹಂಗಿದ್ರೆ ಮಾತ್ರ ಒಂದು ಸಿನಿಮಾ ಆಗೋಕ್ಕೆ ಸಾಧ್ಯ. ದ್ಯಾಟ್ ಇಸ್ 100% ನೋ ಡೌಟ್. ರೋಡಲ್ಲಿ ಹಿಂಗೆ ಹೋಗ್ಬೇಕಾದ್ರೆ ಯಾರೋ ಸಿಕ್ಕಿದಾಗ ನೋಡೋಂಥ ಸೆನ್ಸಿಬಿಲಿಟೀಸ್ ಅವರಲ್ಲಿ ಚೇಂಜಸ್ ನಮಗೆ ಗೊತ್ತಾಗುತ್ತೆ. ಈಗ ಈ ಹಿಂದೆ ಎಲ್ಲೂ ಅಂದರೆ ನನಗೆ ಇಷ್ಟಪಡೋದು ಕಡಿಮೆ ಆಗಿತ್ತು ಅನ್ನೋದಲ್ಲ. ನಾನು ಮಾತಾಡ್ಬೇಕಾದ್ರೆ ಸರ್ ನಿಮ್ಮದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು ಸರ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ ಸರ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸರ್, ಹ್ಯಾಂಡ್ಸಮ್ ಆಗಿದ್ದಾರೆ ಸರ್. ಈ ಮಾತುಗಳಿಗೂ ಸರ್ ನೀವು ಇವಾಗ ಕಥೆ ಆಯ್ಕೆ ಮಾಡಿದ್ರಲ್ಲ ಸರ್ ತುಂಬ ಚೆನ್ನಾಗಿತ್ತು, ಈ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಸರ್ ಇದು ತುಂಬ ಚೆನ್ನಾಗಿತ್ತು ಸರ್, ನೀವು ವಿಷಯ ಎತ್ಕೊಂಡ್ರಲ್ಲ ಸರ್, ಅಂದರೆ ಸೆನ್ಸಿಬಿಲಿಟೀಸ್ ಇಟ್ಕೊಂಡು ಮಾತಾಡ್ತಿದ್ದಾರಲ್ಲ ಆ ನಂಬಿಕೆ ಇವತ್ತಿನ ಟ್ರೆಂಡಿಗೆ ಒಂದು ನನ್ನ ಪ್ರಕಾರ ಒಂದು ಮಾರ್ಕೆಟ್ ರಿಕವರಿ ಅಂತ ಅಂದ್ಕೊಳ್ತೀನಿ. ದೇ ಹ್ಯಾವ್ ಎ ಕಾನ್ಫಿಡೆನ್ಸ್. ಓಕೆ ಇವನು ವಿಷಯಗಳನ್ನ ಹೇಳ್ತಾನೆ, ಇವತ್ತು ಇವನು ಸಿನಿಮಾಗಳಲ್ಲಿ ಒಂದು ಅರ್ಥಗಳಿರುತ್ತೆ. ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಒಂದು ಸಿನಿಮಾ ಸಿಕ್ತು ಮಾಡ್ತಾ ಇಲ್ಲ ಇವನು. ಸಿನಿಮಾ ಕಮರ್ಷಿಯಲಿ ಸಕ್ಸಸ್ಸು ಫೇಲಿಯರ್ ಬೇರೆ, ಅದು ಆಡಿಯನ್ಸ್ ಇವತ್ತು ಗಮನಿಸಲ್ಲ. ಬಟ್ ಏನು ಸೆನ್ಸಿಬಿಲಿಟಿ ಇಟ್ಕೊಂಡು ಇವನು ಮಾಡ್ತಾ ಇದ್ದಾನೆ, ಇವನ ಆಲೋಚನೆ ಓಕೆ ದೊಡ್ಡ ಮಟ್ಟಕ್ಕಿದೆ ಅನ್ನೋ ಒಂದು ನಂಬಿಕೆ ಹುಟ್ಟಿದೆಯಲ್ಲ, ದಟ್ ಈಸ್ ಮಾರ್ಕೆಟ್ ರಿಕವರಿ. ತಲೆ ಸೈಡ್